ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳು ಮತ್ತು ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮಿಗಳನ್ನು ಸಾಗರಪುರ ಪ್ರವೇಶಿಸುತ್ತಿದ್ದಂತೆ ವರದಹಳ್ಳಿ ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಬೈಕ್ ರ್ಯಾಲಿ ಜೊತೆಗೆ ಬೃಹತ್ ಶೋಭಾಯಾತ್ರೆ ಮೂಲಕ ನಗರದ ಶ್ರೀರಾಮ್ ಮಂದಿರಕ್ಕೆ ಭವ್ಯ ರಥದಲ್ಲಿ ಶಿವಪ್ಪ ನಾಯಕ್ ವೃತ್ತದವರೆಗೆ ಕರೆತರಲಾಯಿತು. ಈ ವೇಳೆ ಸುಮಂಗಲಿಯರು ಪೂರ್ಣಕುಂಭ ಪೂಜ್ಯರಿಗೆ ಸ್ವಾಗತ ನೀಡಿದರು. ದೈವಜ್ಞ ಸಮಾಜ ಬಾಂಧವರು ಶ್ವೇತ ವಸ್ತ್ರಧಾರಿಗಳಾಗಿ ಪಂಚೆ ಶಲ್ಯಗಳಿಂದ ಕಂಗೊಳಿಸಿದರು. ಕೇಸರಿ ಧ್ವಜಗಳು ರಾರಾಜಿಸಿದವು. ನಂತರ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ದೈವಜ್ಞ ದರ್ಶನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಸುಸ್ಥಿರ ಸಮಾಜದ ನಿರ್ಮಾಣಕ್ಕೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ಕಲಿಸುವ ಮೂಲಕ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡಬೇಕು ಎಂದು ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳು ನುಡಿದರು. ಈ ನಿಟ್ಟಿನಲ್ಲಿ ನಾವು ಮೊಟ್ಟ ಮೊದಲ ಧರ್ಮವನ್ನು ಆಚರಿಸಿ ತೋರಿಸ್ಬೇಕು. ಅವರಿಗೆ ನಾವು ಯಾವ ರೀತಿಯಾಗಿ ಇರಬೇಕು ಎಂಬುದನ್ನು ನಾವು ತೋರಿಸ್ಕೊಟ್ಟಾಗ ನಮ್ಮ ಮಕ್ಕಳು ಅದೇ ರೀತಿಯಾಗಿ ಆಚರಿಸ್ತಾರೆ. ಇಂದಿನ ಕಾಲದಲ್ಲಿ ಏನಾಗಿದೆ, ನಾವು ನಮ್ಮ ಹಿರಿಯನ್ನು ತೋರಿಸ್ತಾ ಇಲ್ಲ, ನಮ್ಮ ಹಿರಿಯನ್ನು ಪ್ರೀತಿಸ್ತಾ ಇಲ್ಲ, ನಮ್ಮ ಬಾಂಧವ್ಯದಿಂದ ಪ್ರೀತಿಯನ್ನು ಮೈತ್ರಿಯನ್ನು ಬೆಳೆಸ್ಕೊಂಡಿಲ್ಲ, ಸಮಾಜದ ಕಾರ್ಯಗಳಿಗೆ ಸಕ್ರಿಯವಾಗಿ ನಾವು ಭಾಗವಹಿಸ್ತಾ ಇಲ್ಲ. ಹೀಗಾಗಿ ಇವತ್ತಿನ ಮಕ್ಕಳು ಕೂಡ ಸಮಾಜದ ದೂರವಾಗ್ತಾ ಇದ್ದಾರೆ. ಗುರು ಹಿರಿಯರನ್ನು ಗೌರವಿಸ್ತಿರುವಂತಹದ್ದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ಕಾರಣ ನಾವು ಉತ್ಸವ ಮಾತಾಡ್ತಾರೆ ನಮ್ಮ ಮಕ್ಕಳು ಆ ನಿಟ್ಟಿನಲ್ಲಿ ಸಾಗುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಅದೇನಂತಿದ್ರೆ ನಾವು ಮೊಟ್ಟ ಮೊದಲು ಈ ಸುಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡವರು ಹಾಗೂ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವವರನ್ನು ಗುರುತಿಸಿ ಗೌರವಿಸಿ ಕಾರ್ಯಕ್ರಮವನ್ನು ಮಾಡಿದರು. ಅವರಲ್ಲಿ ಶ್ರೀಮತಿ ಸುನಂದಾ ಎಸ್.ಎಲ್. ರಾವ್, ಶ್ರೀಮತಿ ಸುನಿತಾ ಸಾಯಿರಾಮ್, ಶ್ರೀಮತಿ ಮಮತಾ ರಾಜ್ಕುಮಾರ್, ಯುವ ಲೆಕ್ಕ ಪರಿದೋಷಕ ಶಶಿಕಾಂತ್ ರಾಜ್ಕುಮಾರ್ ಸೇಠ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಹನುಮಂತ್ ಸೇಠ್, ಸೂರ್ಯಕಾಂತ್ ಸೇಠ್, ಕೃಷ್ಣ ಸೇಠ್, ನೀಲಕಂಠ್ ರಾಯ್ಕರ್, ಸಂತೋಷ್ ಸೇಠ್, ರಾಘವೇಂದ್ರ ಸೇಠ್, ಪ್ರವೀಣ್ ಕೃಷ್ಣ ಚಂದ್ರಶೇಖರ್ ಮೊದಲಾದವರು ಹಾಜರಾಗಿದ್ದರು. 9 ಲೈವ್ ನ್ಯೂಸ್ ಸಾಗರ್.